ಗಂಟೆಗಳು ಕಳೆದಂತೆ, ಕ್ಷಣಗಳು ಕಳೆದಂತೆ, ದಿನಗಳು ಕಳೆದಂತೆ ದರ್ಶನ್ ಗ್ಯಾಂಗ್ನ ಕರಾಳ ಮುಖಗಳು ಒಂದೊಂದೇ ಬಯಲಾಗ್ತಾ ಇದೆ. ಒಂದು ಕಡೆ ಕಿಡ್ನಾಪ್ ಅಂಡ್ ಮರ್ಡರ್, ಮಗದೊಂದು ಕಡೆ ಆತ ಕೊಲೆಯಾದ ನಂತರ ರೇಣುಕಾ ಸ್ವಾಮಿ ಮೈ ಮೇಲಿದ್ದ ಚಿನ್ನಾಭರಣಗಳು ಕಳವಾಯ್ತಂತೆ. ಏನೋ ಹಬ್ಬಬ್ಬ ಅಂದ್ರೆ ಒಂದು ಸರ ಉಂಗ್ರ ಹಾಕೊಂಡಿರ್ಬೋದು, ಎಲ್ಲಿ ಹೋಯ್ತು, ಯಾರು ತಗೊಂಡ್ರು? ಪೊಲೀಸರ ತನಿಖೆ ವೇಳೆ ಮಾಹಿತಿ, ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಚಿನ್ನಾಭರಣವನ್ನ ದೋಚಿದೀವಿ ಅಂತ ತಪ್ಪೊಪ್ಕೊಂಡಿದ್ದಾರಂತೆ. ನಾಚಿಕೆ ಆಗ್ಬೇಕು. ತನಿಖೆ ವೇಳೆ ಆರೋಪಿ ರವಿ ಬಾಯಿ ಬಿಟ್ಟಿದ್ದಾನೆ ಈ ಸತ್ಯವನ್ನ. ಮತ್ತೇನೋ ಹೊಡೆದು ದುಡ್ಡು ಕೊಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರು ಅಂತಂದ್ರು ಅಂತ ಮಾಹಿತಿ ಇತ್ತಪ್ಪ. ಹಂಗಾರೆ ಅವೆಲ್ಲವೂ ಸುಳ್ಳ? ಗೊತ್ತಿಲ್ಲ. ಈ ಆರೋಪಿ ರವಿ ಬಾಯಿ ಬಿಟ್ಟಿರೋದೇನಪ್ಪ ಅಂದ್ರೆ, ಆತನನ್ನ ಕೊಂದಾದ್ಮೇಲೆ ಆತನ ಮೈ ಮೇಲೆ ಅದೆಷ್ಟೋ ಗ್ರಾಮೀಣ ಸಾರ, ಒಂದು ಉಂಗ್ರನ ಏನೋ ಹಾಕೊಂಡು ಬಂದಿದ್ದ ಅಂತ ಕಾಣುತ್ತೆ ಪಾಪ. ಯಾವುದೋ ಹುಡುಗಿ ಬೇರೆ ಮೆಸೇಜ್ ಮಾಡಿದ್ದು, ಟ್ರ್ಯಾಪ್ ಮಾಡಿದ್ರು ಇವ್ರನ್ನ ನೋಡೋಕೆ ಅಂತ ಬಂದಂತಹ ಸಂದರ್ಭದಲ್ಲಿ. ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ರೇಣುಕಾ ಸ್ವಾಮಿ. ಆಗ ಮೈ ಮೇಲಿದ್ದಂತಹ ಒಡವೆಗಳನ್ನ ದೋಚಿದೀವಿ ಅಂತ ಮಾಹಿತಿಯನ್ನ ಅಥವಾ ಅಸತ್ಯವನ್ನ ಕಕ್ಕಿದ್ದಾನೆ ಪಾಪಿ ಆರೋಪಿ ರವಿ. ಇದೀಗ ಇದನ್ನೂ ಕೂಡ ತನಿಖೆಗೆ ಒಳಪಡಿಸ್ತಾರೆ. ಆರಂಭದಲ್ಲಿ ಕೇಳಿದ್ದು ಒಂದೆರಡು ಕಪಾಳಕ್ಕೆ ಬಿಟ್ವಿ, ಅದಾದ್ಮೇಲೆ ಸ್ವಲ್ಪ ದುಡ್ಡು ದರ್ಶನ್ ಅವರೇ ಕೊಟ್ಟರು, ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅಂತಂದ್ರು ಅಂತ. ಎಲ್ಲವೂ ಸುಳ್ಳ ಹಾಗಾದ್ರೆ ಇದು? ರೇಣುಕಾ ಸ್ವಾಮಿ ಮೈ ಮೇಲಿದ್ದಂತಹ ಚಿನ್ನವನ್ನ ದೋಚಿದ್ದು ಈ ಜಗ್ಗ ಅಂತೆ. ಪೊಲೀಸರ ತನಿಖೆ ವೇಳೆ ಆರೋಪಿ ರವಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಸುಮನಹಳ್ಳಿ ಬಳಿ ರೇಣುಕಾ ಸ್ವಾಮಿ ಶವವನ್ನ ಬಿಸಾಡಿದ್ದಾರೆ. ಅದಾದ್ಮೇಲೆ ಸ್ಟೇಷನ್ಗೆ ಶರಣಾಗುವಂತೆ ಹೇಳಿದ್ರು. ಭಯದಿಂದ ಠಾಣೆಗೆ ಹೋಗದೆ ಕಾರ್ನಲ್ಲಿ ದುರ್ಗಕ್ಕೆ ಬಂದ್ವಿ, ಕಾರ್ನಲ್ಲಿ ಜಗ್ಗನ್ ಜೊತೆ ಚಿತ್ರದುರ್ಗಕ್ಕೆ ಬಂದ್ಬಿಟ್ವಿ ನಾವು. ಆರೋಪಿ ಜಗ್ಗ ಚಿನ್ನಾಭರಣವನ್ನ ತಗೊಂಡ ಅಂತ ಆರೋಪಿ ರವಿ ಹೇಳಿದ್ದಾನೆ. ಜಗ್ಗನ್ ಮೇಲೆ ಎತ್ತು ಹಾಕಿದ್ದಾನೆ. ಇವರೆಲ್ಲರೂ ಕೂಡ ಆರೋಪಿ ಲಿಸ್ಟ್ ಅಲ್ಲಿ ಇದ್ದಾರೆ. ಆರೋಪಿ 5, ಆರೋಪಿ 6, ಈ ರೀತಿಯಾಗಿ ಅದನ್ನ ನೋಡ್ತಾ ಹೋಗೋಣ. ಇದೀಗ ಸ್ಟೇಷನಿಗೆ ಹೋಗಿ ನಿಜ ಅಂದ್ರೆ ತಪ್ಪೊಪ್ಕೊಳ್ಳಿ ಅಂತ ಹೇಳಿದ್ರು ದರ್ಶನ್. ಏನಂತ? ಕೊಲೆ ಮಾಡಿದೀವಿ, ಬಟ್ ನಮ್ಮ ಪರ್ಸನಲ್ ವಿಚಾರಕ್ಕೆ ಕೊಲೆ ಮಾಡಿದ್ವಿ, ತಗೊಳ್ಳಿ ಅದಕ್ಕೆ ಇಷ್ಟು ಹಣ ಅಂತ 30 ಲಕ್ಷ ಏನೋ ತಗೊಬಂದು ಕೊಟ್ರಂತೆ. ಬಟ್ ಏನೋ ಆತಂಕದಿಂದ ಇವರು ಸ್ಟೇಷನಿಗೆ ಹೋಗಿ ತಪ್ಪೊಪ್ಕೊಂಡಿಲ್ಲ. ದುರ್ಗ ಅಂದ್ರೆ ಚಿತ್ರದುರ್ಗಕ್ಕೆ ಹೋಗಿದ್ದಾರೆ ವಾಪಸ್. ಆ ಸಂದರ್ಭದಲ್ಲಿ ರೇಣುಕಾಚಾರ್ಯನ ಮೈ ಮೇಲಿದ್ದಂತಹ, ರೇಣುಕಾಚಾರ್ಯ ಸ್ವಾಮಿಯ ಮೈ ಮೇಲಿದ್ದ ಚಿನ್ನಾಭರಣ, ಉಂಗ್ರನೋ ಬ್ರೇಸ್ಲೈಟೋ ಸರಾನೋ, ಅದನ್ನ ಕದ್ದಿದ್ದಾರೆ ಅನ್ನೋದಕ್ಕಿಂತ ದೋಚ್ಕೊಂಡು ಬಂದಿದ್ದಾರೆ. ಆ ಜೀವನೇ ಹೋಯ್ತು, ಇದನ್ನ ಇಟ್ಕೊಂಡು ಅವನೇನ್ ಮಾಡ್ತಾನೆ, ನಾವರು ಬಳಸ್ಕೊಳ್ಳೋಣ ಅಂತ ಪಾಪಿಗಳು. ಸಾವಲ್ಲೂ ಕೂಡ ಇಂಥ ಖತರ್ನಾಕ್ ಬುದ್ಧಿಯನ್ನ ತೋರಿಸಿದ್ದಾರೆ. ಇದೀಗ ಅದ್ರ ಬಗ್ಗೆ ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾರೆ ಪೊಲೀಸರು. ಹಾಗಾದ್ರೆ ಮತ್ತೆ ರಿವೈಂಡ್ ಮಾಡ್ತಾರೆ. ಆರಂಭದಿಂದ ಇವ್ರು ಏನೇನು ಹೇಳಿಕೆ ಕೊಟ್ಕೊ ಬಂದಿದ್ರು, ಇದು ಎಲ್ಲಿಗೆ ಸಿಂಕ್ ಆಗ್ತಾ ಇದೆ, ಸಿಂಕ್ ಆಗ್ತಾ ಇಲ್ವಾ, ಹಾಗಾದ್ರೆ ಮತ್ತೆ ತನಿಖೆ ಶುರು ಮಾಡಬೇಕು. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಪ್ರತಿಯೊಂದು ಅಂಶಗಳು ಜಡ್ಜ್ಗೆ ಎಲ್ಲೂ ಕೂಡ ಅಸಂಬದ್ಧ ಅನಿಸ್ಕೋಬಾರ್ದು. ಎಲ್ಲವೂ ಕೂಡ ಕರೆಕ್ಟ್ ಇವ್ರು ಹೇಳ್ತಾ ಇರೋದು ಹಿಂಗೆ ಆಗಿರುತ್ತೆ ಅಂತ ಅವರಿಗೂ ಮನವರಿಕೆ ಆಗ್ಬೇಕು. ಹಂಗಾಗ್ಬೇಕು ಅಂದ್ರೆ ಸಾಕ್ಷ್ಯಗಳನ್ನ ಬಹಳ ಅದ್ಭುತವಾಗಿ ಕಟ್ಟುನಿಟ್ಟಾಗಿ ಕಲೆ ಹಾಕಬೇಕು. ಪೊಲೀಸರು ಈ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾರೆ. ಈಗ ಚಿನ್ನಾಭರಣ ಯಾರು ದೋಚಿದ್ದು, ಯಾವಾಗ ಸತ್ ಮೇಲೆ ತಗೊಂಡ್ರಾ ಅಥವಾ ಹೊಡೆಯೋಕ್ಕಿಂತ ಮುಂಚೆನೆ ಅವನ ಮೈ ಮೇಲಿಂದ ಕಿತ್ಕೊಂಡ್ರಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಗೇಶ್ ನೀಡ್ತಾರೆ. ನಗೇಶ್, ಒಂದು ಕಡೆ ಆತನನ್ನ ಕೊಂದಿದ್ ಹೇಗೆ, ಬಿಸಾಡಿದ್ ಹೇಗೆ ಅಂತ ಸ್ಥಳ ಮಹಜರು ತನಿಖೆ ನಡೀತಾ ಇದೆ. ಮಗದೊಂದು ಕಡೆ ರೇಣುಕಾಚಾರ್ಯನ ಮೇಲಿದ್ದಂತಹ ರೇಣುಕಾ ಸ್ವಾಮಿ ಮೇಲಿದ್ದಂತಹ ಚಿನ್ನ ಅಥವಾ ಒಡವೆ ಏನಾಯ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇದ್ರ ಬಗ್ಗೆ ತನಿಖೆ ಯಾವ ಆಂಗಲ್ ನಲ್ಲಿ ಸಾಗ್ತಾ ಇದೆ? ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಮಾಡಿದಂತ ಆರೋಪಿಗಳ ಕರಾಳ ಮುಖ ಒಂದೊಂದಾಗಿ ಬಯಲಾಗ್ತಿರುವಂತದ್ದು. ಈಗಾಗಲೇ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಬಂಧಿತ ಆರೋಪಿಗಳು ಈ ದುಷ್ಕೃತ್ಯ ಮಾಡಿದಂತ ನಂತರ ಏನೆಲ್ಲ ಕೃತ್ಯಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಬಾಯಿ ಬಿಡಿಸುವ ಕೆಲಸವನ್ನ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಹಳ ಪ್ರಮುಖವಾಗಿ ಮಾಡುತ್ತಿರುವಂತದ್ದು. ಆ ಸಂದರ್ಭದಲ್ಲಿ ಆರೋಪಿ ಆಗಿರುವಂತ ರವಿ ಏನಿದ್ದಾನೆ, ರವಿ ಈ ಅಂದ್ರೆ 2-3 ದಿನಗಳ ಹಿಂದೆ ಚಿತ್ರದುರ್ಗದ ಡಿವೈಎಸ್ಪಿ ಬಳಿ ಸರೆಂಡರ್ ಆದ ಬಳಿಕ ಆತನನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧಿಸಿ ಕರೆತರ್ತಾರೆ. ಅದಾದ ನಂತರ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಚಿತ್ರಣವನ್ನ ಬಹಳ ಸಂಪೂರ್ಣವಾಗಿ ವಿವರಿಸುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ನಾನು ETS ಕಾರನ್ನ ಓಡಿಸ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಜಗ್ಗ ರಾಘವೇಂದ್ರ ನನ್ನನ್ನ ಬಾಡಿಗೆ ಕರೆದುಕೊಂಡು ಬಂದು ಬೆಂಗಳೂರಿನ RR ನಗರ ಶೆಡ್ಗೆ ಕರೆದುಕೊಂಡು ಹೋದು. ಅದಾದ ನಂತರ RR ನಗರ ಶೆಡ್ ನಲ್ಲಿ ಕೊಲೆ ಆಯ್ತು. ಕೊಲೆ ಆದ ನಂತರ ಈ ಬಾಡಿಯನ್ನು ಶಿಫ್ಟ್ ಮಾಡಿ ತದನಂತರ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ನೀವು ಸರೆಂಡರ್ ಆಗಿ ಅನ್ನುವಂತ ಮಾಹಿತಿಯನ್ನು ಕೊಟ್ರು. ಆದ್ರೆ ನಾನು ಭಯದಿಂದ ನಾನು ಮತ್ತೆ ಜಗ್ಗ ಬಂದಂದ ETS ಕಾರ್ನಲ್ಲಿ ಮತ್ತೆ ಚಿತ್ರದುರ್ಗಕ್ಕೆ ವಾಪಸ್ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಾನು ಜಗ್ಗನ ಬಳಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆತ ಮೋರಿ ಬಳಿ ಏನು ರೇಣುಕಾ ಸ್ವಾಮಿನ ಎಸೆದ ಬಳಿಕ ಆತನ ಮೈ ಮೇಲಿದ್ದಂತ ಚಿನ್ನಾಭರಣಗಳನ್ನೆಲ್ಲವನ್ನು ಕೂಡ ಆತ ತೆಗೆದುಕೊಂಡು ಬಂದಿದ್ದ ಅನ್ನುವಂತ ಸ್ಫೋಟಕವಾದ ಮಾಹಿತಿ ಈಗ ಪೊಲೀಸರ ಮುಂದೆ ಹೇಳಿರುವಂತದ್ದು. ಹಾಗಾಗಿ ಪೊಲೀಸರು ಆತನ ಮೈ ಮೇಲಿದ್ದಂತಷ್ಟು ಚಿನ್ನ ಎಷ್ಟು, ಯಾವ ಕಾರಣಕ್ಕಾಗಿ ಎಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ವಿದ್ಯೆ.
ಥ್ಯಾಂಕ್ ಯು तुम्हाला डिटेल्सಗೆ